ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಗ್ಯಾಸ್ನ ಬಳಸದೆ ಒಲೆನೇ ಹಚ್ಚದೆ ಒಂದು 5 ನಿಮಿಷದಲ್ಲಿ ಯಾವುದೇ ರೀತಿಯ ಪಾಕನ್ನು ತಗೊಳ್ಳದೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ತುಂಬಾ ಸೂಪರ್ ಆಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ತುಂಬಾ ಸರಳವಾಗಿ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಒಂದು ಸ್ವೀಟ್ ರೆಸಿಪಿನ ಮಾಡಲಿಕ್ಕೆ ಆಯಿಲ್ ಆಗಲಿ ತುಪ್ಪ ಆಗಲಿ ಅಥವಾ ಪಾಕ ಹಿಡಿಯೋದಾಗಲಿ ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು, ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಒಂದು ಶಿವರಾತ್ರಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ನ ನಾವು ಒಲೆ ಬಳಸದೆ ಅಂದರೆ ಬೆಂಕಿನ ಬಳಸದೆ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಇಲ್ಲಿ ಅಳತೆಗೋಸ್ಕರ 1 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರುಗಡಲೆ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ 1 ಕಪ್ಪನ್ನು ಬಳಸ್ಕೊಂಡಿದ್ದೀನಿ. ಹಾಗಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ನ ಹಾಕ್ಕೊಳ್ಳಿ. ಈ ಒಂದು ಪುಟಾಣಿ ಅಥವಾ ಹುರುಗಡಲೆನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ, ಒಂದು ಸ್ವಲ್ಪನೂ ತರಿ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇವಾಗ ನೋಡಿ, ನಾನು ಕೂಡ ಗ್ರೈಂಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ತರಿ ಇರುತ್ತೆ, ನಾವು ಎಷ್ಟೇ ಸಣ್ಣ ಮಾಡಿದ್ರೂ ಕೂಡ ಈ ರೀತಿ ಒಂದು ಸ್ವಲ್ಪ ತರಿ ಅನಿಸುತ್ತೆ. ಹಾಗಾಗಿ ಇದನ್ನು ಜರಡಿ ಹಿಡ್ಕೊಂಡು ಬಿಡೋಣ. ನಿಮಗೆ ಜರಡಿ ಹಿಡಿಯೋದು ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನಿಲ್ಲಿ ಸಾಣಿಸ್ಕೊಂಡು ಅಥವಾ ಜರಡಿ ಹಿಡ್ಕೊಂಡು ರೆಡಿ ಮಾಡಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಜಾರಿಗೆ ಅಂದರೆ ನಾನು ಹುರುಗಡಲೆ ರುಬ್ಬಿರ್ತಕ್ಕಂಥ ಜಾರಿಗೆ ಯಾವ ಕಪ್ಪನ್ನ ನಾನು ಹುರುಗಡಲೆ ತೊಗೊಳಕ್ಕೆ ಬಳಸಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾದರೆ 1 ಕಪ್ ಕರೆಕ್ಟ್ ಆಗುತ್ತೆ. ಕಡಿಮೆ ತಿನ್ನೋದಾದರೆ 1/3 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಳ್ಳಿ. ಇವಾಗ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ತೀರಾ ನೈಸಾಗಿ ರುಬ್ಕೊಂಡು ಬನ್ನಿ. ಇವಾಗ ನೋಡಿ, ನಾನು ಕೂಡ ರುಬ್ಕೊಂಡು ಬಂದಿದ್ದೀನಿ. ಇದು ಸಕ್ಕರೆ ಒಂದು ಸ್ವಲ್ಪ ಉಲ್ಟಾದರೂ ನಡೆಯುತ್ತೆ, ಅಂದರೆ ತರಿಯಾಗಿದ್ದರೂ ಪರವಾಗಿಲ್ಲ. ಇದನ್ನೇನು ನಾವು ಸಾಣಿಸ್ಕೊಳ್ಳೋದು ಬೇಡ. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಕಂಪ್ಲೀಟಾಗಿ 1/3 ಕಪ್ ಆಗುವಷ್ಟು ಸಕ್ಕರೆನ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಬಿರ್ತಕ್ಕಂಥ ಒಂದು ಸಕ್ಕರೆನ ಮಿಶ್ರಣನ ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಇವಾಗ ನೋಡಿ, ಇಲ್ಲಿ ಯಾವುದೇ ರೀತಿಯ ನೀರು ಬಳಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀರನ್ನ ನಾವು ಬಳಸ್ಕೊಳ್ಳೋ ಅವಶ್ಯಕತೆಯೇ ಬೇಡ. ಇವಾಗ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಸಕ್ಕರೆ ಮಿಶ್ರಣಕ್ಕೆ ನಾನು ಯಾವ ಕಪ್ಪಿಂದ ಪುಟಾಣಿ ಅಥವಾ ಹುರುಗಡಲೆ ಹಾಗೆ ಸಕ್ಕರೆನ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು 3-4 ಸ್ಪೂನ್ ಮಾತ್ರ ಹಾಲನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ಬಿಸಿ ಇರಬಾರ್ದು ಹಾಲು, ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಹಾಕ್ಕೊಳ್ಬೇಕು. ಒಟ್ಟಲ್ಲಿ 1/4 ಕಪ್ ಆಗುವಷ್ಟು ಹಾಲು ಸಾಕಾಗುತ್ತೆ. ಆದರೆ ಒಮ್ಮೆಲೆ ಅಂದರೆ ಏಕದಮ್ ಎಲ್ಲ ಹಾಲನ್ನು ಹಾಕ್ಕೊಳ್ಳೋದು ಬೇಡ. ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ಸಕ್ಕರೆನ ನಾವು ಕಲಿಸ್ತಾ ಬರಬೇಕು. ನೋಡಿ, ಈ ರೀತಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ಇನ್ನೊಂದು ಸ್ಪೂನ್ ಹಾಲು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನಾವು ಈ ಒಂದು ಸಕ್ಕರೆ ಮಿಶ್ರಣನ ಕ್ರೀಮಿ ಸ್ಟ್ರಕ್ಚರ್ಗೆ ತೊಗೊಂಡು ಬರಬೇಕು. ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಕರೆಕ್ಟಾಗಿ ರೆಡಿಯಾಗಿದೆ. ಸಕ್ಕರೆ ಒಂದು ಸ್ವಲ್ಪ ತರಿಯಾಗಿತ್ತು ಅಂದರೂ ಇಲ್ಲಿ ಕರೆಕ್ಟಾಗಿ ಕರಗಿ ಹೋಗುತ್ತೆ. ಹಾಗಾಗಿ ಇದೇನು ಸಣ್ಣ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಡೆಯುತ್ತೆ. ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ. ಇವಾಗ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಜರಡಿ ಹಿಡಿದು ಸಾಣಿಸಿ ಇಟ್ಕೊಂಡಿರ್ತಕ್ಕಂಥ ಹುರುಗಡಲೆ ಹಿಟ್ಟನ್ನು ಸೇರಿಸ್ತಾ ಬರೋಣ. ಎಷ್ಟು ಹುರುಗಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ಅಷ್ಟನ್ನು ಒಮ್ಮೆಲೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ನೀವು ಹಾಲನ್ನ ಹಾಕುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾದರೂ ಹಿಟ್ಟು ಸ್ಮೂತ್ ಆಯಿತು ಅಂತಂದರೆ ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನೀವು ಸೇರಿಸ್ಕೊಳ್ಬೋದು, ಹುರುಗಡಲೆ ಹಿಟ್ಟನ್ನು. ಇವಾಗ ಕರೆಕ್ಟಾಗಿ ಎರಡನ್ನೂ ಕಲಿಸ್ತಾ ಬನ್ನಿ. ಸಕ್ಕರೆ ಒಂದು ಮಿಶ್ರಣ ಅಥವಾ ಸಕ್ಕರೆ ಪಾಕ ಮಾಡಿರ್ತೀವಲ್ಲ, ಆ ಒಂದು ಪಾಕದ ಜೊತೆಗೆ ಈ ಒಂದು ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಕಲಿಸ್ತಾ ಬನ್ನಿ. ಬೇಕು ಅಂದರೆ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಸೇರಿಸಿಲ್ಲ. ಬೇಕು ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಹಾಕ್ಕೊಳ್ಳಿ. ಈ ರೀತಿ ನೀವು ಕರೆಕ್ಟಾಗಿ ಹಿಟ್ಟನ್ನು ಆ ಒಂದು ಸಕ್ಕರೆ ಮಿಶ್ರಣದ ಜೊತೆಗೆ ಕಲಿಸ್ತಾ ಬರಬೇಕು. ನೋಡೋಣ, ಹಿಟ್ಟು ಮೊದಲೇ ನಾವು ಹಾಲು ಹಾಕ್ಕೊಳ್ಳೋದು ಬೇಡ, ಬೇಕು ಅಂದರೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ತುಂಬಾ ಡ್ರೈ ಅನ್ನಿಸ್ತಿದೆ, ಹಾಗಾಗಿ ಇನ್ನೊಂದು ಸ್ಪೂನು ಹಾಲು ಉಳಿದಿತ್ತು. ಒಟ್ಟಲ್ಲಿ ನಾವು ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೀವಿ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಹಾಲು ಹಿಡಿಯುತ್ತೆ. ಅಷ್ಟಾದರೆ ಸಾಕು. ತೀರ ಜಾಸ್ತಿ ಆಯಿತು ಅಂತಂದರೆ ತೀರ ಮೃದುವಾಗಿ ಬಿಡುತ್ತೆ. ಹಾಗಾಗಿ 1/4 ಕಪ್ ಆಗುವಷ್ಟು ಹಾಲನ್ನ ಮಾತ್ರ ಸೇರಿಸ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಹಾಲು ಕೂಡ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಇಷ್ಟಾದರೆ ಸಾಕು. ಇವಾಗ ತುಪ್ಪ ಆಪ್ಷನಲ್, ನಾವು ತುಪ್ಪ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ. ಹಾಕೋದ್ರಿಂದ ಒಂದು ಸ್ವಲ್ಪ ಘಮ, ಟೇಸ್ಟ್ ಚೇಂಜ್ ಇರುತ್ತೆ ಅನ್ನೋದಕ್ಕೋಸ್ಕರ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ತುಪ್ಪ ಬೇಕು ಅಂತ ಏನಿಲ್ಲ. ಇವಾಗ ಕೈಯಿಂದ ಒಂದ್ಸರಿ ನೀಟಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ತಾ ಬರೋಣ.
ಈ ಮಟ್ಟಿಗೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತೀರ ತಿಳಿಯಾಗೋದೇನು ಬೇಡ. ಈ ರೀತಿ ಕೈಯಿಂದ ಕಲಿಸ್ಕೊಳ್ಳಿ. ಸಕ್ಕರೆ ಕರಗ್ತಾ ಬಂದಾಗಲೇ ಒಂದು ಸ್ವಲ್ಪ ಸ್ಮೂತ್ ಆಗ್ತಾ ಬರುತ್ತೆ ಹಿಟ್ಟು. ಹಾಗಾಗಿ ಈ ರೀತಿ ಕೈಯಿಂದ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಮೂತಾಗಿ ಬರುತ್ತೆ ಹಿಟ್ಟು. ಇವಾಗಿದು ರೆಡಿಯಾಗಿದೆ, ಮತ್ತೆ ಜಾಸ್ತಿ ನಾದ್ಕೊಳ್ಳೋದು ಕೂಡ ಬೇಡ. ಇವಾಗ ಇದನ್ನು ನಾವು ಒಂದು ಟಿನ್ನು ಅಥವಾ ಒಂದು ತಟ್ಟೆಗೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿಟ್ಕೊಂಡಿದ್ದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನ ತೊಗೊಂಡು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದೇ ರೀತಿಯಲ್ಲಿ ಇರ್ತಕ್ಕಂಥ ತೊಗೊಳ್ಬೇಕಂತೇನಿಲ್ಲ. ಸ್ಟೀಲ್ ತಟ್ಟೆ ಕೂಡ ಹಾಕ್ಕೊಳ್ಬೋದು. ಆದರೆ ಈ ರೀತಿ ತೊಗೊಳ್ಳೋದ್ರಿಂದ ತೆಗೆಯುವಾಗ ತುಂಬಾ ಈಸಿಯಾಗಿ ಬರುತ್ತೆ. ವಿತೌಟ್ ಬಟರ್ ಪೇಪರ್, ಅಂದರೆ ಬಟರ್ ಪೇಪರ್ ಇಲ್ಲದೆ ಕೂಡ ಈ ರೀತಿ ನಾವು ಮಾಡ್ಕೊಳ್ಬೋದು. ಇತ್ತು ಅಂದರೆ ಬಟರ್ ಪೇಪರ್ ಹಾಕಿ ಈ ರೀತಿ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ನೀವು ಬೇಕಂದ ಶೇಪ್ನ ಕೊಟ್ಕೊಳ್ಬೋದು. ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕೇಕ್ ಮೋಲ್ಡ್ ಇತ್ತು ಅಂದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ಇವಾಗ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ಪೂನ್ ಅಥವಾ ಒಂದು ಬಟಲ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಕರೆಕ್ಟಾಗಿ ಹಿಟ್ಟು ಸೆಟ್ ಆಗುತ್ತೆ. ಅದ್ರ ಜೊತೆಗೆ ಹಾಕಿರ್ತಕ್ಕಂಥ ಸಕ್ಕರೆ ಒಂದು ಅರ್ಧ ಗಂಟೆ ನಾವು ಬಿಟ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಹಿಟ್ಟಿನ ಜೊತೆ ಹೊಂದ್ಕೊಂಡು ಬಿಡುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಪಾಕ ತಗೊಳ್ಳದೆ, ಗ್ಯಾಸನ್ನು ಬೇಡ, ಅಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಈ ರೀತಿ ನಾವು ಸ್ವೀಟ್ನ ಮಾಡ್ಕೊಳ್ಬೋದು. ಸ್ಟ್ರಕ್ಚರ್ ಇದೇ ರೀತಿ ಕೊಟ್ಕೊಳ್ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಟ್ಕೊಳ್ಬೋದು. ನಾನಿಲ್ಲಿ ಜಸ್ಟು ಈ ರೀತಿ ಇರಲಿ ಅನ್ನೋದಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಹಿಟ್ಟನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಸರಿಯಾಗಿ ಸೆಟ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ನೀಟಾಗಿ. ಇವಾಗ ರೆಡಿಯಾಗಿದೆ, ಇಷ್ಟಾದರೆ ಸಾಕು. 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ, ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಈ ಒಂದು ಸ್ವೀಟ್ನ ಸೆಟ್ ಆಗಕ್ಕೆ ಬಿಡಬೇಕು. ಈ ಒಂದು ಶಿವರಾತ್ರಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ರೆಸಿಪಿ. ಯಾರಿಗೆ ಪಾಕ ತೆಗಿಯೋಕ್ಕೆ ಬರೋದಿಲ್ಲ, ಯಾರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಸ್ವೀಟ್ ಐಟಮ್ಸ್ನ ಕೆಲವೊಬ್ಬರಿಗೆ ಕಷ್ಟ ಅಂತ ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. ಹೇಳಿರ್ತಕ್ಕಂಥ ಮೇಜರ್ಮೆಂಟ್ನ ಕರೆಕ್ಟಾಗಿ ಹಾಕಿದ್ದಾಯಿತು ಅಂತಂದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಸ್ವೀಟ್ ಯಾವ ರೀತಿ ರೆಡಿಯಾಗಿದೆ ಅಂತ. ನಾನು ಕೂಡ 1 ಗಂಟೆ ಬಿಟ್ಕೊಂಡಿದ್ದೆ. 1 ಗಂಟೆ ಬಿಟ್ಟ ನಂತರ ನೋಡಿ ಈ ರೀತಿ ಒಂದು ಸ್ವಲ್ಪ ಆಚೆ ಈಚೆ ಎಡ್ಜಸ್ನ ಬಿಟ್ಕೊಳ್ಳಿ. ಇಲ್ಲಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಬಿಡಿಸೋ ಕೂಡ ತುಂಬಾ ಈಸಿ ಅನ್ನೋದಕ್ಕೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಡಿದ್ದೆ. ನೀವು ಬೇಕು ಬಟರ್ ಪೇಪರ್ ಇತ್ತು ಅಂತಂದರೆ ಈಸಿಯಾಗಿ ಬರುತ್ತೆ. ಯಾವುದೇ ಪೇಪರ್ ಇಲ್ಲ ಅಂದರೂ ಕೂಡ ಈ ರೀತಿ ಒಂದು ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಅಪ್ಲೈ ಮಾಡಿಕೊಂಡು ತೆಗಿಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಬಿಟ್ಕೊಂಡಿದ್ದೆ. ನಿಮಗೆ ಟೈಮ್ ಇತ್ತು ಅಂದರೆ 1 ಗಂಟೆ ಬಿಟ್ಕೊಳ್ಬೋದು ಅಥವಾ ಅರ್ಧ ಗಂಟೆ ಕೂಡ ಬಿಟ್ಕೊಳ್ಬೋದು. ಇವಾಗ ಸ್ವೀಟ್ ರೆಡಿಯಾಗಿದೆ. ಈ ಸ್ವೀಟ್ನ ನಿಮಗೆ ಬೇಕು ಅಂದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಹೀಗೆ ಕಟ್ ಮಾಡ್ಕೊಳ್ಬೇಕು ಅಂತ ಏನಿರೋದಿಲ್ಲ. ನಾನಿಲ್ಲಿ ಒಂದು ಮೈಸೂರು ಪಾಕ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಬರುತ್ತೆ. ಕಟ್ ಮಾಡುವಾಗ ಕೂಡ ನೋಡ್ತಿರ್ಬೋದು, ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ, ಕಟ್ ಆಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾವು ಯಾವ ರೀತಿ ಒಂದು ಸ್ಟ್ರಕ್ಚರ್ ಕೊಡ್ತೀವಿ ಅದೇ ರೀತಿಯಲ್ಲಿ ರೆಡಿಯಾಗಿ ಬರುತ್ತೆ. ನಾನಿಲ್ಲಿ ಮೈಸೂರು ಪಾಕ್ ರೀತಿಯಲ್ಲಿ ಸ್ವೀಟ್ನ ಕಟ್ ಮಾಡಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ 1 ಕಪ್ಪು ಹುರ್ಗಡ್ಲೆ ಹಾಗೆ 1 ಕಪ್ ಸಕ್ಕರೆ ಮಿಶ್ರಣದಲ್ಲಿ ಒಂದು ಏನಿಲ್ಲ ಅಂತಂದರೆ ಒಂದು 10ರಿಂದ 12 ಸ್ವೀಟ್ ಈ ರೀತಿ ದಪ್ಪವಾಗಿ ಮಾಡ್ಕೊಂಡಿರೋದ್ರಿಂದ ಒಂದು 10ರಿಂದ 12 ಸ್ವೀಟು ರೆಡಿಯಾಗಿದೆ. ನೀವೇನಾದರೂ ತಟ್ಟೆಗೆ ಹಾಕಿ ಮಾಡ್ಕೊಳ್ಳೋದಾಯಿತು ಅಂದರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸ್ವೀಟ್ ರೆಡಿಯಾಗಿರುತ್ತೆ. ನೋಡಿ, ಬಾಯಲ್ಲಿಟ್ಟರೆ ಕರಗಬೇಕು, ಮಾಡೋದು ಈಸಿ, ತಿನ್ನೋದು ಕೂಡ ತುಂಬಾ ಈಸಿ. ಈ ಒಂದು ಹಬ್ಬಕ್ಕೆ ಈ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಿಟ್ಟನ್ನು ಕಲಿಸುವಾಗ ಒಳಗಡೆ, ಅಂದರೆ ಸ್ವೀಟ್ಗೆ ಒಳಗಡೆ ಕೂಡ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆನೂ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.